ನೋಡ್ತಾ ಇದ್ರಲ್ಲ ಹೊರಗಡೆ ವಾತಾವರಣ, ಮಳೆ ಬರ್ತಾ ಇದೆ, ತುಂಬ ತಣ್ಣಗಿದೆ. ಹಾಗಾಗಿ ಒಂದು ಒಳ್ಳೆಯ ಸ್ನ್ಯಾಕ್ ಮಾಡ್ಕೊಂಡು ತಿನ್ನೋಣ ಅಂತ ಇವತ್ತು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಬನ್ನಿ ಒಂದು ಒಳ್ಳೆ ಮಸ್ತ್ ಬಿಸಿ ಬಿಸಿ ಸ್ನ್ಯಾಕ್ ಮಾಡ್ಕೊಂಡು ತಿನ್ನೋಣ. ಅದೇ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ. ಇಲ್ಲಿ ಈರುಳ್ಳಿ 2 ಥರದಾಗ ಹೆಚ್ಕೊಂಡಿದ್ದೀನಿ. ಒಂದು ಈ ಸೈಜು ಚಿಕ್ಕದಾಗಿ ಎಲ್ಲ ರೆಡಿ ಆದಮೇಲೆ ಮೇಲೆ ಉದುರಿಸೋದಕ್ಕೆ. ಹಾಗೆ ಇದು ಸ್ವಲ್ಪ ಮೀಡಿಯಮ್ ಸೈಜು, ಇದು ಒಗ್ಗರಣೆಗೆ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಟೊಮ್ಯಾಟೊ 1.5 ಟೊಮ್ಯಾಟೊ ಮೀಡಿಯಮ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಈಗ ಸ್ಲಿಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹುಣಸೆ ಹಣ್ಣೆ. ಹಾಗೆ ಒಂಚೂರು ಪುಟಾಣಿ ಪುಡಿ, ಜಸ್ಟ್ 1 ಚಮಚ ಸಾಕು. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಈ ಫ್ಲೇವರ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು. ಇದು ಮೇನ್ ಇಂಪಾರ್ಟೆಂಟ್, ನಮ್ಮ ಮಂಡಕ್ಕಿ ಅಥವಾ ಮಂಡಾಳ ಅಂತ ನಾವೇನು ಕರಿತೀವೋ ಅದು ಕಡಲೆಪುರಿ. ಇದು ನಿಮ್ಮ ಕಡೆ ಯಾವ್ದು ಸಿಗುತ್ತೋ ಅದು ಇಟ್ಕೊಳ್ಳಿ. ನನಗೆ ಇಲ್ಲಿ ಇದು ಸಿಕ್ಕಿದೆ, ಇಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಗಿರ್ಮಿಟಿಗೆ ಬೇಕಾಗಿರೋ ಪದಾರ್ಥಗಳು. ಹಾಗೆ ಒಗ್ಗರಣೆಗೆ ನಾರ್ಮಲ್ ಸಾಸಿವೆ ಜೀರಿಗೆ ಏನು ಬೇಕಲ್ವ ಅದು ಒಗ್ಗರಣೆಗಿರುತ್ತೆ. ಮೊದಲಿಗೆ ಒಂದು ಪ್ಯಾನ್ ಬಿಸಿ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ 2 ಚಮಚ ಎಣ್ಣೆ ಹಾಕಿದ್ದೀನಿ. ಈಗ ನಮ್ಮ ಒಗ್ಗರಣೆ ಡಬ್ಬಿ, ಇದಕ್ಕೆ ಕಡಲೆ ಬೀಜ 2 ಚಮಚ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಮಕ್ಕಳು ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೇ ಹಾಕಿ. ಕಡಲೆ ಬೀಜ ಒಂಚೂರು ರೋಸ್ಟ್ ಆಗಿದ ತಕ್ಷಣ ನಾರ್ಮಲಾಗಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಬೇಕು ನಾವೀಗ. ಈ ಕಡಲೆ ಬೀಜ ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ, ಅಥವಾ ನಾವು ಶೇಂಗಾ ಅಂತ ಏನು ಕರಿತೀವಿ, ಶೇಂಗಾ. ಸೊ ಈ ಗಿರ್ಮಿಟ್ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ, ಅಂದರೆ ಫೇಮಸ್, ತುಂಬಾ ಫೇಮಸ್. ಇದು ತುಂಬಾ ಮಾಡ್ಕೊಂಡು ತಿಂತಾರೆ. ಹಾಗಾಗಿ ನಾನು ಆಫನ್ನಾಗಿ ಮಾಡ್ತಾಯಿರ್ತೀನಿ ಅವಾಗವಾಗ. ಎಸ್ಪೆಷಲಿ ಸಂಜೆ ಹೊತ್ತು ಸ್ವಲ್ಪ ಚಳಿ ಇದ್ದಾಗ ಮಾಡ್ತಾಯಿರ್ತೀನಿ. ಬಿಸಿ ಬಿಸಿ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಈಗ ಕಡಲೆ ಬೀಜ ಕಲರ್ ಚೇಂಜ್ ಆಗಿದೆ. ಸಾಸಿವೆ ಹಾಕಿದ್ದೀನಿ ಆ್ಯಂಡ್ ಸಾಸಿವೆ ಜೀರಿಗೆ ಆಗಿದೆ. ಈಗ ಇದಕ್ಕೆ ನಾವು ಈರುಳ್ಳಿ ಹಾಕೋಣ. ಮೀಡಿಯಮ್ ಸೈಜಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವ ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಲಾಸ್ಟಿಗೆ ಎಲ್ಲ ಆದಮೇಲೆ ಮೇಲ್ಗಡೆ ಹಾಕೋದಕ್ಕೆ. ಈ ಈರುಳ್ಳಿನ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ನಾರ್ಮಲಾಗಿ ಚಿತ್ರಾನ್ನಕ್ಕೆಲ್ಲ ಹೇಗೆ ಮಾಡ್ಕೊತೀವೋ ಅದೇ ಥರನೇ ಮಾಡ್ಕೊಳ್ಳೋದು. ಒಂಚೂರು ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗಿದ ತಕ್ಷಣ ನಾವು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಮುಂಚೆನೇ ಹಾಕಿಬಿಟ್ರೆ ಅದು ಸೀದೋಗಿ ಕಲರ್ ಚೇಂಜ್ ಆಗೋ ಚಾನ್ಸಸ್, ಅಂದರೆ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆಮೇಲೆ ಹಾಕಬೇಕು. ಈಗ ನಾವು ಕಟ್ ಮಾಡ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಉದ್ದುದ ಸೀಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಬಾಯಿಗೆ ಸಿಗುತ್ತಲ್ವ, ತಿಂದಾಗ ಒಂಚೂರು ಚೆನ್ನಾಗಿರುತ್ತೆ. ನಾನೀಗ ಮೈಲ್ಡ್ ಆಗಿರೋಂಥ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರದ ಬೇಕಂದರೆ ಖಾರದ ಕೂಡ ಹಾಕ್ಕೋಬೋದು. ಇನ್ ಕೇಸ್ ಮಕ್ಳಿಗೆ ಮಾಡ್ತಾಯಿದ್ರೆ ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕಿ, ಅಂದರೆ ಕಮ್ಮಿ ಖಾರ ಇರೋದನ್ನು ಹಾಕಿ. ಈಗ ಇದು ಬೆಂದಿದೆ, ಈರುಳ್ಳಿ ಚೆನ್ನಾಗಿ ಬಂದಿದೆ, ಹಸಿಮೆಣಸಿನ್ಕಾಯಿನೂ ಆಗಿದೆ. ಈಗ ಇದಕ್ಕೆ ಒಂದು 1/2-3/4 ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದು ಕಲರ್ ಚೆನ್ನಾಗಿರಬೇಕು ಗಿರ್ಮಿಟ್ಗೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಇದು 1 ನಿಮಿಷ, ಜಸ್ಟ್ 1 ನಿಮಿಷನೂ ಅಲ್ಲ, ಒಂದು ಅರ್ಧ ನಿಮಿಷ ಈ ಥರ ಕಲಿಸ್ಕೊಂಬಿಟ್ಟು ನಾವು ನೆಕ್ಸ್ಟ್ ಇದಕ್ಕೆ ಟೊಮ್ಯಾಟೊ ಹಾಕೋಣ. ನಾನಿಲ್ಲಿ ದೊಡ್ಡ ಸೈಜಿನ ಟೊಮ್ಯಾಟೊ 1 ತೊಗೊಂಡಿದ್ದೀನಿ. ನಿಮ್ಗೆ ಇನ್ ಕೇಸ್ ಟೊಮ್ಯಾಟೊ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಳ್ಳಿ, ಅದೂ ಚೆನ್ನಾಗಿರುತ್ತೆ. ಇದು ಇನ್ನೊಂದು 1 ನಿಮಿಷ ಚೆನ್ನಾಗಿ ಸ್ವಲ್ಪ ಮಗ್ಗಬೇಕು. ಇದು ತುಂಬಾ ಸಿಂಪಲ್ ರೆಸಿಪಿ, ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೋಬೋದು, ತುಂಬ ಈಸಿ. ಇವನ್ ಮಕ್ಕಳಿಗೆ ಹೇಳ್ಕೊಟ್ರು ಕೂಡ ಮಾಡಿಬಿಡ್ತಾರೆ ಬೇಗನೆ. ಈ ಟೊಮ್ಯಾಟೊ ಒಂಚೂರು ಬೇಯಬೇಕು, ಹಾಗಾಗಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ 1 ನಿಮಿಷ ಮುಚ್ಚಿಡೋಣ. ನೋಡಿ 1 ನಿಮಿಷ ಆದಮೇಲೆ ಆಗಿದೆ, ಬೆಂದಿದೆ, ಸಾಕು, ಇದು ಪರ್ಫೆಕ್ಟ್ ಆಗಿದೆ. ಈಗ ಇದಕ್ಕೆ ನಾವು ಹುಣಸೆ ಹಣ್ಣು ನೆನೆಸಿದ್ವಲ್ವ ಅದರ ರಸನ ಹಾಕೋಣ. ಈ ರೆಸಿಪಿಗೆ ಹುಣಸೆಹಣ್ಣೆ ಹೈಲೈಟು, ಅಂದರೆ ಒಂಥರ ಹುಳಿ ಹುಳಿ ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸಿಪಿಯಲ್ಲಿ ನಿಮಗೆ ಉಪ್ಪು, ಖಾರ, ಹುಳಿ ಮತ್ತು ಸ್ವಲ್ಪ ಬೆಲ್ಲದ ಪುಡಿ ಹಾಕಿರೋದ್ರಿಂದ ಎಲ್ಲನೂ ಸಿಗುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಸಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಟೇಸ್ಟ್ ಹುಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈ ಹುಣಸೆಹಣ್ಣು ರಸ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂಚೂರು ಕುದಿಸ್ಕೋಬೇಕು. 1 ನಿಮಿಷ ನಾವು ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಅದಕ್ಕೆ ಮುಂಚೆ ಉಪ್ಪು ಹಾಕಿಬಿಟ್ಟು ಮುಚ್ಚಿಬಿಡೋಣ. ಇಲ್ಲಿ ನಾನು 1.5 ಚಮಚ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ನೋಡ್ಕೊಂಡು ಮತ್ತೆ ಕಲಿಸ್ಕೋಬೋದು.
ನೋಡಿ ಈಗ ಇದು ರೆಡಿಯಾಗಿದೆ. ಈಗ ಉಳಿದಿರೋದು ಬೆಲ್ಲದ ಪುಡಿ. ನಾನಿಲ್ಲಿ ಒಂದು 3/4 ಚಮಚ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಮ್ಮನೇಲಿ ಸ್ವೀಟ್ ಅಷ್ಟು ಜಾಸ್ತಿ ಇಷ್ಟಪಡೋದಿಲ್ಲ. ಅಂದರೆ ಕೆಲವೊಂದು ಸ್ನ್ಯಾಕ್ಸ್ಗೆ ಸ್ವೀಟ್ ತುಂಬ ಇದ್ದರೆ ಇಷ್ಟಪಡೋದಿಲ್ಲ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಇದೆ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಈಗ ಪರ್ಫೆಕ್ಟಾಗಿದೆ ಒಗ್ಗರಣೆ. ಇದು ಮಾಡಿಟ್ಕೊಂಡ್ಬಿಟ್ರೆ ನಾವು ನಮ್ಮ ಗಿರ್ಮಿಟ್ ರೆಡಿ ಆಗುತ್ತೆ. ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಹಾಕ್ತಾಯಿದ್ದೀನಿ ಇಂಗ್ರೀಡಿಯೆಂಟು. ನೀವು ಬೇಕಂದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಆಪ್ಷನಲ್ ಇದು. ಇದು ಪುದೀನ, ಹಸಿಮೆಣಸಿನ್ಕಾಯಿ ಮತ್ತು ಉಪ್ಪು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪುದೀನ ಸೊಪ್ಪು ಹಾಳಾಗತ್ತೆ ಅಂತ ಹೇಳಿಬಿಟ್ಟು ಪೇಸ್ಟ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ. ಇದೊಂಚೂರು ಫ್ಲೇವರ್ಗೋಸ್ಕರ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ, ಇದು ಆಪ್ಷನಲ್ ಇದು. ಬಟ್ ನಾನು ಇಲ್ಲಿ 2 ಚಮಚ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪುದೀನ ಫ್ಲೇವರ್. ನಮಗೆ ಹೊರಗಡೆ ಸಿಗೋಂಥ ಮಸಾಲ ಪುರಿ ಟೇಸ್ಟ್ ಏನು ಬರುತ್ತಲ್ವ ಅದೇ ಥರ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ಪುದೀನ ಹಾಕಿ. ಸೊ ಇದು ಚೆನ್ನಾಗಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಯಾಕಂದರೆ ಪುದೀನ ಹಸಿದೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗಾಗಿ ಜಸ್ಟ್ ಒಂದು ನಿಮಿಷ ಆ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಈಗ ಆಗಿದೆ. ಇದಕ್ಕೆ ನಾನು ಇಲ್ಲಿ ಕಡಲೆಪುರಿ ತೊಗೊಂಡಿದ್ದೀನಿ. ಫಸ್ಟು ಒಂದು ಬೌಲ್ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬೌಲಿಂದ ಒಂದು ಬೌಲ್ ಹಾಕ್ತಾಯಿದ್ದೀನಿ. ಕಲಿಸ್ಕೊಂಡ್ಬಿಟ್ಟು ಒಗ್ಗರಣೆಗೆ ಎಷ್ಟಾಗುತ್ತೆ ಅಷ್ಟು ನೋಡಿಕೊಂಡು ಮತ್ತು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ನಾನು ನಾರ್ಮಲಾಗಿ ಉಪ್ಪು ಮಂಡಾಳು ಯೂಸ್ ಮಾಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕಿದ್ದೀನಿ. ಇನ್ ಕೇಸ್ ನೀವು ಸಪ್ಪೆ ಮಂಡಾಳು ಯೂಸ್ ಮಾಡ್ತಾಯಿದ್ರೆ, ಅಂದರೆ ಸಪ್ಪೆ ಕಡಲೆಪುರಿ ಯೂಸ್ ಮಾಡ್ತಾಯಿದ್ರೆ ಉಪ್ಪು ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಆಫ್ ಮಾಡ್ಕೊಂಡು ಕಲಿಸ್ಕೋಬೇಕು. ಇಲ್ಲ ಪಕ್ಕಕ್ಕೆ ಇಟ್ಕೊಂಡಾದರೂ ಕಲಿಸ್ಕೋಬೋದು, ತೊಂದರೆ ಇಲ್ಲ. ಒಂಚೂರು ಬಿಸಿ ಇರಬೇಕು ಅಂದರೆ ಒಂಚೂರು ಸ್ಟವ್ ಮೇಲೆ ಇಟ್ಕೊಂಡೇ ಕಲಿಸ್ಕೋಬೇಕು. ಈಗ ನನಗೆ ಒಗ್ಗರಣೆ ಜಾಸ್ತಿ ಆಯಿತು, ಹಾಗಾಗಿ ಇನ್ನೊಂದು ಅರ್ಧ ಬೌಲ್ ಮಂಡಕ್ಕಿ ಹಾಕ್ತಾಯಿದ್ದೀನಿ, ಅಂದರೆ ಕಡಲೆಪುರಿ ಹಾಕ್ತಾಯಿದ್ದೀನಿ. ಕಲಿಸ್ಕೊಂಡು ಇದೇನಂದರೆ ಬಿಸಿ ಬಿಸಿ ಇರ್ಬೇಕಾದ್ರೆ ತಿನ್ನಬೇಕು, ಇಲ್ಲಾಂತಂದರೆ ಮಗ್ಗೋಗುತ್ತೆ, ಗೊತ್ತಲ್ವ ಕಡಲೆಪುರಿ. ಸೊ ಬೇಗನೆ ಮಗ್ಗೋಗುತ್ತೆ, ಒಂಥರ ಡ್ರೈ ಆದಂಗೆ ಆಗುತ್ತೆ. ಹಾಗಾಗಿ ಬಿಸಿ ಇದ್ದಾಗೆ ಇಮ್ಮಿಡಿಯೇಟಾಗಿ ತಿಂದ್ಬಿಡ್ಬೇಕು. ಇದನ್ನು ನೀಟಾಗಿ ಕಲಿಸ್ಕೊಂಡು ನಾವು ಸರ್ವ್ ಮಾಡಿಕೊಂಡ್ರೆ ನಮ್ಮ ಗಿರ್ಮಿಟ್ ರೆಡಿ ಆಗುತ್ತೆ. ನೋಡಿ ಕಲಿಸ್ಕೊಂಡಿದ್ದೀನಿ, ರೆಡಿಯಾಗಿದೆ. ಈಗ ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ನಾವು ಅದ್ರ ಮೇಲೆ ಟಾಪಿಂಗ್ಸ್ ಅಂತಂದರೆ ಮೇಲ್ಗಡೆ ಒಂಚೂರು ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಬಿಸಿ ಬಿಸಿ ಗಿರ್ಮಿಟ್ ರೆಡಿಯಾಗಿದೆ. ನೋಡಿ ಗಿರ್ಮಿಟ್ ಬೌಲ್ಗೆ ಹಾಕಿದ್ದೀನಿ. ಈ ಕಡಲೆ ಪುಡಿ ಅಂತ ಏನು ಹೇಳಿದ್ವಲ್ಲ, ಪಪ್ಪು ಪುಡಿ, ಸೊ ಇದನ್ನು ಜಸ್ಟ್ ಮೇಲ್ಗಡೆ ಈ ಥರ ಉದುರಿಸ್ಕೋಬೇಕು. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೀವಲ್ವ, ಅದನ್ನು ಒಂಚೂರು ಮೇಲ್ಗಡೆ ಉದುರಿಸ್ಕೋಬೇಕು. ನೀವು ಬೇಕಂದರೆ ಕ್ಯಾರೆಟ್ನ ಚಿಕ್ಕದಾಗಿ ತುರ್ಕೊಂಡ್ಬಿಟ್ಟು ಹಾಕ್ಕೋಬೋದು. ಇಲ್ಲಿ ನಾನು ಮೇಲ್ಗಡೆ ಉದುರಿಸ್ಕೊಳ್ಳೋದಕ್ಕೆ ಒಂಚೂರು ಮಿಕ್ಸ್ಚರ್ ತೊಗೊಂಡಿದ್ದೀನಿ. ಇದು ರೆಡಿಮೇಡು ಅಂಗಡಿದು. ನಿಮ್ಮ ಮನೇಲಿ ಸೇವ್ ಇದ್ದರೆ ಸೇವ್ ಕೂಡ ಹಾಕ್ಕೋಬೋದು. ಇದು ಒಂಚೂರು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ, ಹಾಗಾಗಿ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನೀವು ಮೇಲೆ ಉದುರಿಸ್ಕೋಬೋದು. ನಮ್ಮ ಮನೇಲಿ ಇಲ್ಲ ಕೊತ್ತಂಬರಿ ಸೊಪ್ಪು, ಯೂಶ್ವಲಿ ನಾನು ಸ್ಟಾಕ್ ಇಟ್ಕೊಳ್ಳೋದಿಲ್ಲ, ಯಾಕಂದರೆ ಬೇಗನೆ ಹಾಳಾಗುತ್ತೆ. ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ರೆಡಿಯಾಗಿದೆ. ಬಿಸಿ ಬಿಸಿ ಇದೆ, ಬೇಗ ಬೇಗ ತಿನ್ನಬೇಕು, ಇಲ್ಲಾಂದರೆ ಮಗ್ಗೋಗುತ್ತೆ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ನೀವು ಮನೇಲಿ ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.